ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ರಾಜ್ಯವಂತೆ. ಇದನ್ನ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ನಾಯಕರು ಯಾರಾದರೂ ಮಾತನಾಡಿದ್ರೆ ರಾಜಕೀಯಕ್ಕೋಸ್ಕರ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಬಹುದಾಗಿತ್ತು. ಆದರೆ ಸ್ವತಃ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರೇ ಈ ರೀತಿಯಾದಂಥ ಹೇಳಿಕೆಯನ್ನ ಕೊಟ್ಟರೆ ಹೇಗಿರಬಾರ್ದು? ಅದನ್ನ ಸಮರ್ಥಿಸಿಕೊಳ್ತಾರೆ ಬೇರೆ. ಹೌದಾ, ನಿಜವಾಗಿಯೂ ಕೂಡ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ರಾಜ್ಯ ಆಗಿದೆಯಾ? ನೋಡಿ ಈ ಸ್ಟೋರಿನ. ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1. ವರ್ಗಾವಣೆ ಅನ್ನೋದು ಬಿಸ್ನೆಸ್. ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಸ್ಫೋಟಕ ಹೇಳಿಕೆ. ಸದಾ ಒಂದಿಲ್ಲೊಂದು ವಿಚಾರಗಳಿಂದ ಸುದ್ದಿಯಾಗುತ್ತಿರೋ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಇದೀಗ ಭ್ರಷ್ಟಾಚಾರ ಕುರಿತು ಸ್ಫೋಟಕ ಬಾಂಬ್ ಹಾಕಿದ್ದಾರೆ. ರಾಯರೆಡ್ಡಿಯ ಹೇಳಿಕೆಗೆ ರಾಜ್ಯ ಸರ್ಕಾರದ ಸಚಿವರು ಹಾಗೂ ಕಾಂಗ್ರೆಸ್ ಶಾಸಕರೇ ತಬ್ಬಿಬ್ಬಾಗಿದ್ದಾರೆ. ರಾಜ್ಯದಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದೆ. ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1 ಆಗಿದೆ. ಭ್ರಷ್ಟಾಚಾರ ವ್ಯಾಪಕವಾಗಿರುವುದರಿಂದಲೇ ಗುಣಮಟ್ಟದ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ. ಹಿಂದೆಲ್ಲ 5-6 ದಶಕ ಬಾಳಿಕೆ ಬರುತ್ತಿದ್ದ ಸರ್ಕಾರಿ ಕಟ್ಟಡಗಳು 10 ವರ್ಷಗಳಲ್ಲಿಯೇ ಬಿದ್ದು ಹೋಗುತ್ತಿವೆ ಎಂದರು. ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆಯುತ್ತಿರುವಾಗ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಹೇಗೆ ಸಾಧ್ಯವಾಗುತ್ತದೆ ಎಂದು ರಾಯರೆಡ್ಡಿ ಹೇಳಿದರು. ಆದರೆ ಇವತ್ತು ದೇಶದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಈ ಚುನಾವಣೆಯಲ್ಲಿರುವಂತಹ ಭ್ರಷ್ಟಾಚಾರ ಕಡಿಮೆ ಆಗಿದೆ ಹೊರತು ದೇಶದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗೋದಿಲ್ಲ. ಇದು ನಾವು ಒಪ್ಪಲೇಬೇಕಿದ್ರ. ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಸಾಮಾಜಿಕ ಕಾರ್ಯಕರ್ತ ಚುನಾವಣೆಗೆ ನಿಲ್ಲಕ್ಕೆ ಆಗಲ್ಲ. ಕೋಟ್ಯಾಂತರ ರೂಪಾಯಿ ಹಣ ಇವತ್ತು ಚುನಾವಣೆಗೆ ಹೋಗ್ತದಂದ್ರೆ ನಾಚಿಕೆಗೇಡಿನ ಶಕ್ತಿ. ಇದೊಂದು ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಮಾರಕ. ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕಾರಣ. ನಾಚಿಕೆ ಬರಬೇಕು. ಎಲ್ಲ ಜನ ಸಮಾನತೆಯಿಂದ ಬದುಕಬೇಕು. ಆದ್ರೆ ಇವತ್ತು ಆಗಿಲ್ಲ. ಧರ್ಮದ ಆಧಾರದ ಮೇಲೆ ರಾಜಕಾರಣ ಪ್ರಾರಂಭ ಆಗಿದೆ. ಜಾತಿ ಆಧಾರದ ಮೇಲೆ ಪ್ರಾರಂಭ ಆಗಿದೆ. ರಾಯರೆಡ್ಡಿ ಭ್ರಷ್ಟಾಚಾರದ ಹೇಳಿಕೆ ಬಿಜೆಪಿಗೆ ಅಸ್ತ್ರ. ರಾಯರೆಡ್ಡಿ ಸತ್ಯವನ್ನೇ ಹೇಳಿದ್ದಾರೆ ಎಂದ ಬಿಜೆಪಿ ನಾಯಕರು. ರಾಯರೆಡ್ಡಿ ಅವರ ಹೇಳಿಕೆ ಕಾಂಗ್ರೆಸ್ಗೆ ಮುಜುಗರ ತಂದಿದ್ರೆ ಬಿಜೆಪಿ ನಾಯಕರಿಗೆ ಸರ್ಕಾರದ ವಿರುದ್ಧ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ರಾಯರೆಡ್ಡಿ ಸತ್ಯವನ್ನೇ ಹೇಳಿದ್ದಾರೆ. ಪ್ರತಿಪಕ್ಷಗಳ ಆರೋಪವನ್ನು ರಾಯರೆಡ್ಡಿ ದೃಢೀಕರಿಸಿದ್ದಾರೆ. ಸಿಎಂ ರಾಜೀನಾಮೆ ಕೊಡಲಿ ಅಂತ ವಿಪಕ್ಷಗಳು ವಾಗ್ದಾಳಿ ನಡೆಸಿವೆ. ಎಷ್ಟರ ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಆಗಿರ್ತಕ್ಕಂಥ ಬಸವರಾಜ ರೆಡ್ಡಿ ಅವರೇ ಹೇಳಿದ್ದಾರೆ, ಇಡೀ ದೇಶದಲ್ಲಿ ಭ್ರಷ್ಟಾಚಾರದ ವಿಚಾರದಲ್ಲಿ ಕರ್ನಾಟಕವೇ ನಂಬರ್ 1. ಈ ಸರ್ಟಿಫಿಕೇಟ್ ನಾನು ಕೊಡ್ತಾ ಇಲ್ಲ, ಸ್ವತಃ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ನೀಡಿದ್ದಾರೆ. ಈ ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ನಮ್ಮ ಸಮಾಜನ ನಾಶ ಮಾಡ್ತಿದೆ. ಎಲ್ಲ ಒಂದು ಕಡೆ ಕರ್ನಾಟಕ ಸಮೃದ್ಧಿ ರಾಜ್ಯವಾಗಿದೆ, ನಿರ್ಣಾಮ ಆಗ್ತಿದೆ, ದಾರಿದ್ರ್ಯ ಬರೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಇದನ್ನು ನಾನು ನೋಡ್ಕೊಂಡು ಸುಮ್ಮನೆ ಇರಲಿಕ್ಕಾಗದೆ, ತಡಲಿಕ್ಕಾಗ್ದೇ ಕರ್ನಾಟಕ ಕಾಂಗ್ರೆಸ್ಸಿನ ಭ್ರಷ್ಟಾಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇವ್ರು ಹೇಳಿರೋದು 100ಕ್ಕೆ 100 ಸತ್ಯ. ಕಾಮಗಾರಿಗಳು ಏನು ನಡೀತಾ ಇದ್ದಾವೆ ಕಲ್ಯಾಣ ಕರ್ನಾಟಕದಲ್ಲಿ, ಇಲ್ಲಿ ಗುಣಮಟ್ಟದ ಕಾಮಗಾರಿಗಳು ಆಗ್ತಾ ಇಲ್ಲ. ಹಳೆ ಮೈಸೂರನ್ನ ಕಂಪೇರ್ ಮಾಡಿದರೆ ಅಲ್ಲಿ ಸ್ವಲ್ಪ ಗುಣಮಟ್ಟ ನಡೀತಾ ಇದೆಯಪ್ಪ. ನಮ್ಮಲ್ಲಿ ಯಾಕೆ ನಡೀತಾ ಇಲ್ಲ? ಒಂದು 10 ವರ್ಷದಾಗೇ ಶಾಲಾ ಕಟ್ಟಡಗಳು ಬಿದ್ದು ಹೋಗ್ತವೆ. ರಸ್ತೆ ಮಾಡಿರ್ತಾರೆ, ಒಂದು 2 ವರ್ಷದಲ್ಲೇ ಕೆಟ್ಟು ಹೋಗ್ಬಿಡ್ತವೆ. ಎಲ್ಲ ಸರ್ಕಾರದಲ್ಲೂ ಭ್ರಷ್ಟಾಚಾರ. ತಮ್ಮ ಹೇಳಿಕೆಗೆ ರಾಯರೆಡ್ಡಿ ಸ್ಪಷ್ಟನೆ. ತಮ್ಮ ಹೇಳಿಕೆಯನ್ನು ವಿಪಕ್ಷಗಳು ಅಸ್ತ್ರ ಮಾಡಿಕೊಳ್ಳುತ್ತಿದ್ದಂತೆ ರಾಯರೆಡ್ಡಿ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿದ್ರು. ನಾನು ಡ್ಯಾಮೇಜ್ ಕಂಟ್ರೋಲ್ಗೆ ಬಂದಿಲ್ಲ. ಏನು ಹೇಳಬೇಕೋ ಅದನ್ನ ಧೈರ್ಯವಾಗಿ ಹೇಳುತ್ತೇನೆ. ಕಲ್ಯಾಣ ಕರ್ನಾಟಕದಲ್ಲಿ ಗುಣಮಟ್ಟದ ಕೆಲಸ ಮಾಡುತ್ತಿಲ್ಲ. ಮೊದಲು ನಾವು ಸರಿಯಾಗಬೇಕಿದೆ. ವರ್ಗಾವಣೆ ಅನ್ನೋದು ಬಿಸ್ನೆಸ್ ಆಗಿದೆ ಎಂದು ಹೇಳಿದ್ರು. ಕಾಮಗಾರಿಗಳು ಏನು ನಡೀತಾ ಇದ್ದಾವೆ ಕಲ್ಯಾಣ ಕರ್ನಾಟಕದಲ್ಲಿ, ಇಲ್ಲಿ ಗುಣಮಟ್ಟದ ಕಾಮಗಾರಿಗಳು ಆಗ್ತಾ ಇಲ್ಲ. ಹಳೆ ಮೈಸೂರನ್ನ ಕಂಪೇರ್ ಮಾಡಿದರೆ ಅಲ್ಲಿ ಸ್ವಲ್ಪ ಗುಣಮಟ್ಟ ನಡೀತಾ ಇದೆಯಪ್ಪ. ನಮ್ಮಲ್ಲಿ ಯಾಕೆ ನಡೀತಾ ಇಲ್ಲ? ಒಂದು 10 ವರ್ಷದಾಗೇ ಶಾಲಾ ಕಟ್ಟಡಗಳು ಬಿದ್ದು ಹೋಗ್ತವೆ. ರಸ್ತೆ ಮಾಡಿರ್ತಾರೆ, ಒಂದು 2 ವರ್ಷದಲ್ಲೇ ಕೆಟ್ಟು ಹೋಗ್ಬಿಡ್ತವೆ. ಒಟ್ನಲ್ಲಿ ರಾಜ್ಯದಲ್ಲಿ ತಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ರು ರಾಯರೆಡ್ಡಿ ಭ್ರಷ್ಟಾಚಾರದ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಅಲ್ಲದೆ ಈ ಕುರಿತು ಸಮರ್ಥನೆಯನ್ನೂ ಮಾಡಿಕೊಂಡಿದ್ದಾರೆ. ಈ ಮೂಲಕ ರಾಜ್ಯದ ಸ್ಥಿತಿಯನ್ನು ಜನರ ಮುಂದೆ ತೆರೆದಿಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.